ಒಯ್ದಂಗೆ ಕುತ್ಕೋ ಸುಮ್ಮನೆ ಏನಂದ ಇನ್ಸತಿ ಹೇಳು ಯಾಕಮ್ಮ ಹೆಣ್ಣು 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 ಇರು ಆಯ್ತು ಇಲ್ವಾ ಶಶಿಕಲಾ ಇದೇ ಇಷ್ಟ ಅಲ್ಲ ನೀನೇನಮ್ಮ ಒಂದ್ ಮಾತಿಗೆ ಇಸ್ಕೊಂಡಿರ್ ಸುರಿಸ್ಬಿಟ್ಟೆ ಏನ್ ಅಲ್ಲಿ ಸುಷ್ಟು ನೀಟಾಗ್ಬಿಟ್ಟಿದ್ದೆ ಅವರು ಕಾಲು ಓ ಎಲ್ಲ ಹೊಡಿನಾಗೆ ಡೋಂಗಿ ಮಾತಾಡ್ದೆ ನಾನು ಏನು ಕೇಳುವಾಗ ಮಾತಾಡ್ತಾ ಇಲ್ಲ ಮಾತಾಡದೆ ಹಂಗ ನನ್ ಮಿಸ್ಟೇಕ್ ಗೊತ್ತಾನೆ ನಿಂಗೆ ಕೂತ್ಕೊಂಡ್ರೆ ಏನು ಹೋಗಲ್ಲ ಯಾತಕ್ಕೆ ಹೋಗ್ಬೇಕು ಅಂತೀನಿ ಬೈದ್ಬಿಟ್ಟೆ ಇಷ್ಟೊತ್ತು ಗಂಟೆ ಮನ ಮರೆಯೋದಿಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಇವಾಗ ಬೈ ಮೇಲೆ ಹೊಲಕ್ಕೆ ಊಟ ಕೊಟ್ಬಿಟ್ಟು ಬರೋ ಬನ್ನಿ ಇವಾಗ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗಾಯ್ಸ್ ಗಾಯ್ಸ್ ಗೈಸ್ 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 ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ ನಗಕ್ಕೆ ರೆಡಿಯಾಗಿರಿ ನಾನು ನೆಕ್ಸಕ್ಕೆ ರೆಡಿಯಾಗಿರ್ತೀನಿ ಬನ್ನಿ ಇವಾಗ ನಮ್ಮ ಬಾಸ್ಗೆ ಊಟ ಕೊಟ್ಬಿಟ್ಟು ಬರೋ 4 4 5 6 ಹೋಗು ಏನಾಯ್ತು ಎಷ್ಟು ಹೊರಬಿಟ್ಟು 80 ಕಾಲು ಇಟ್ಟಾಗ್ಬಿಟ್ಟಿದ್ದೆ ಗುರು ಅಯ್ಯೋ ಕಾಲ್ಗಿಲ್ಲ ಹೋಗಿಲ್ಲ ತಾನೆ ಗುರು ಇದೇ ಗೈಸ್ ನಮ್ಮ ಟೊಮೆಟೊ ಹೊಲ ಇಲ್ಲಿಗೆ ನಮ್ಮ ಬಾಸ್ ಔಷಧಿ ಹೊಡಿತಾ ಇರೋದು ನೋಡಿ ಒಂದು ತಕ್ಕ ಮಟ್ಟು ಬೆಳೆದವೆ ಬಡವರು ಬಾಸ್ ನೀಟಾಗಿ ಹೊಡೀರಿ ಬಾಸ್ ತಗೊಂಡು ನೋಡು ನೀರು ಇಲ್ವಲ್ಲ ಕುಡಿಯಕ ತಗೊಂಡ ಸೋಪ್ ಬಾ ನೀರು ತಂದು ತಗೊಂಡ್ ಯಾವ ಸ್ಥಿರ ಕುಡ್ಕೊಬಿಡಪ್ಪ ಜನ ಹಿಂಗೆಲ್ಲ ಆಗ್ತಾರಲ್ಲ ಇವಾಗ ತಪ್ಪಾಯ್ತು ಪಾಪ ಆಯ್ತು ಮನ್ಸತ್ವ ಇಲ್ಲ ಕಣ ಅಂತ ನಂಗೆ ಅಲ್ಲ ನೈಟ್ ಆದ್ರೆ ರಂಗ ಆಗಿರ್ತೀಯ ಇವಾಗ ಹಿಂಗೆ ಸುಮ್ಮನೆ ಬಾ ನೀನು ಅಂತಾರೆ ಸರಿ ನಾನು ಏನಂದೆ ಅಪ್ಪ ಜನ ತಪ್ಪೇನಾದ್ರು ಮಾತಾಡದ್ನ ತಪ್ಪು ಮಾತಾಡಿದ್ರೆ ಏನಾದ್ರು ತಿನ್ಬಿಟ್ಟು ಮಕ್ಕೋಗಿ ಅಪ್ಪ ಜನ ನೀರು ಎಲ್ಲಿ ತಗೊಂಡ್ಬಂದಿದೆ ಅಲ್ಲಿ ಹೇಳಿ ಕೊಡಿ ಅಂತ ಯಾಕಂಗ್ ಲುಕ್ ಕೊಟ್ಟಾಗ ಸಪ್ಪ ಜನ ಲುಕ್ ನೋಡಿ ಮಕ್ಕಳು ಕಳಿಸ್ಬಿಡ್ತೀನಿ ನಾನು ಹಿಡಿತೀನಿ ನಂಗೇನು ಹಿಡಿಯಕ್ಕೆ ಕೊಡ್ಲವಾ ಜೊತೆ ಎಷ್ಟು ನೋಡಿ ನಮ್ಮ ರೈತರ ಕಷ್ಟ ಎಷ್ಟಿರ್ತದೆ ಅಂತ ಅಂದ್ಬಿಟ್ಟು ಈ ಟೊಮೆಟೊ ಬೆಳೆಯೋಕ್ಕೆ 3 ತಿಂಗಳು 2 ತಿಂಗಳು 20 ದಿವಸ ಬೇಕಾಯ್ತದೆ ಕರೆಕ್ಟಾಗಿ ಟೊಮೆಟೊ ನಮ್ಮ ಕೈಗೆ ಬರೋಕ್ಕೆ ಅದಾದಮೇಲೆ ಇನ್ನೂ ಒಂದು 15-20 ದಿವಸ ಇದೆಲ್ಲ ಟೊಮೆಟೊ ಬಂದಿರೋ ಟೊಮೆಟೊನೆಲ್ಲ ಕೊಯ್ಕೊಳ್ಳೋಕ್ಕೆ ಇನ್ನೊಂದು 20 ದಿವಸ ಬೇಕಾಯ್ತದೆ ಅನ್ಕೊಳ್ಳಿ ಇಷ್ಟು ಕಷ್ಟಪಟ್ಟು ಇವಾಗ ಏನೋ ರೈಟ್ ಅದ ಇವಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ ನಮ್ಮ ದೊಡ್ಡಪ್ಪ ಅದು ಕುಣಿತಿತ್ತಲ್ಲ ಹಂಗೆ ನಾವು ಕುಣಿತೀವಿ ರೈಟ್ ಇದ್ದಾಗ ಅಕಸ್ಮಾತ್ ರೈಟ್ ಇಲ್ಲ ಅನ್ಕೊಳ್ರಿ ಗೈಸ್ ಎಷ್ಟು ಬೇಜಾರಾಗೋಯ್ತದೆ ಅಂದರೆ ನಮ್ಮಪ್ಪ ಯಾವಾಗಲೂ ಕೆಲವೊಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆದಾಗ ಯಾರಿಗಾರ ಗುತ್ತಿಗೆ ಕೊಟ್ಬಿಡೋಗ್ಬಿಡು ಆಗಲ್ಲ ಈ ವ್ಯವಸಾಯನ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕಷ್ಟ ನಾವು ಹಾಕಿ ನಮ್ಮ ನಮ್ಗೆ ಸಾಲ ಬಂದಿರೋದೇ ವ್ಯವಸಾಯದಿಂದ ಎಷ್ಟು ಅಷ್ಟೆಲ್ಲ ಆದ್ರೂ ಇನ್ನೂ ವ್ಯವಸಾಯ ಬಿಟ್ಟಿಲ್ಲ ರೈತರ ಕಷ್ಟ ನೋಡಿ ಎಷ್ಟಿರ್ತದೆ ಅಂತ ಅಂದ್ಬಿಟ್ಟು ಗೈಸ್ ಬಾರ್ಗೆಲ್ಲ ಇದಾಗ್ತಾರೆ ಇಲ್ಲ ನಮ್ಮ ಬಾಸ್ಗೆ ಒಂದು 90 ಚಾಯ್ಸ್ ಕೊಡಪ್ಪ ಇನ್ಯಾರು ಯಾವ ವಯಸ್ಸು ಇರ್ಬೋದು ನೆನ್ಪಿಟ್ಕೊ ಯಾಪ ಗುಡ್ರ ಸಮಾಚಾರ ಗುಡ್ ರೋಡಿ ಹೆಂಗೆ A few moments later. ನಮ್ಮ ಬಾಸ್ ಊಟ ಮಾಡ್ತಾವ್ರ ಕಿರುಗುರಿನ ಗೈಯಾಳಿ ಯಾಕೆ ಅಳ್ತಿದ್ಯಾ ಒಂದೇ ಒಂದು ಮಾತಿಗೆ ಎಷ್ಟು ಸರತ್ತು ಹೋಗು ಅಲ್ಲ ಒಂದೇ ಒಂದು ಮಾತಿಗೆ ಯಾಕೆ ಅಳ್ತಿದ್ಯಾ ಕ್ರೂರಿ ಅಂದ್ಬಿಟ್ಟಿದ್ಕೆ ಅಮ್ಮ ಶಶಿಕಲಾ ಇದೇ ಇಷ್ಟ ಅಲ್ಲ ನೀನೇನಮ್ಮ ಒಂದ್ ಮಾತಿಗೆ ಇಸ್ಕೊಂಡಿರ್ ಸುರಿಸ್ಬಿಟ್ಟೆ ಅಳ್ಬಾರ್ದು ಇರುತ್ತೀನಿ ಯಾಕ ಏನಕ್ಕಮ್ಮ ಅಯ್ಯೋ ಇರಮ್ಮ ಯಾಕಮ್ಮ ತಪ್ಪಾಯ್ತಿರಮ್ಮ ಇದು ಯಾಕಮ್ಮ ಅಳ್ತೀಯ ಅಲ್ಲ ಏನು ಕತ್ತಿ ಹೇಳು ಆಯ್ತಾ ಮಾತಾಡ್ಸ ಸಿಗಲ್ಲ ಏನು ಕತ್ತಿ ಹೇಳು ನಮಗೆ ಹೇಳಮ್ಮ ತಪ್ಪೈತಿ ಹೇಳಾಯ್ತು ಇಲ್ಲ ಕಣ್ ನೀನ್ ಅಂದಿಲ್ಲ ಅದ್ ಕರ್ಕೊಂಡು ಹೋಗು ಈ ಕ್ರೂರಿ ನೆಗ್ದ್ಬಿಟ್ಟು ಇವಾಗ ಹತ್ರ ಅಮ್ಮ ಅದೇನು ಕಲ್ತಿದ್ಯ ಒಂಚೂರು ಹೇಳ್ಬಿಟ್ಟು ಅಂದಿಲ್ಲ ಅದ್ಕ ನಾನು ಏನಂದೆ ಅಂತ ಹೇಳ್ತಿದ್ದೆ ಕ್ರೂರಿ ಅಂದಿಲ್ಲ ಅದ್ಕ ಕ್ರೂರಿ ಅನ್ನೋದು ಏನ್ ತಪ್ಪು ನೀನು ಕೂರಿಯನ್ನು ಆಯ್ತು ಹೋಗು ಸರಿ ಅಳದೇನಕ್ಕೆ ಹೇಳಮ್ಮ ಏನ ಕಲ್ತಿದ್ಯಾ ಅಂತ ನೀನ್ ಅಂದಿಲ್ಲ ಅದ್ ಕರ್ಕೊಂಡು ಹೋಗು ಆಯ್ತು ತಪ್ಪೈತೀರಾ ಆಯ್ತು ಆಯ್ತು ಹೋಗು ಇದು ಒಂದ್ ಸೆಕೆಂಡ್ ನೀರು ಬಿಡಿಸ್ಬಿಟ್ಟಿಲ್ಲ ಅಮ್ಮ ಅಮ್ಮ
ಈಗ ಆಯ್ತು ಇರು ಸರತು. ಏನು ಕಳ್ತಿದ್ಯಾ ಸುಮ್ಮನೆ ಅಳ್ಬೇಡಿ ಇರೋ. ಇದೇ ತರ ನಂಗೆ ಆಗಲ್ಲ ಅನ್ನೋದು. ಶಶಿಕಲಾ ಇರಮ್ಮ, ತಪ್ಪಾಯ್ತಾಯ್ತು. ಗೈಸ್ ವಿಷಯ ಏನು ಅಂದರೆ ನಮ್ಮ ಅಮ್ಮಗೆ ಆಪ್ರೇಷನ್ ಆಯ್ತಲ್ಲ, ಅವಾಗ 1 ತಿಂಗಳು ನಾನು ಬಳ್ಳಾಳಿಗೆ ಹೋಯ್ತೀನಿ ಅಂತ. ಅದಕ್ಕೆ ನೀನು ಎಂಥ ಕ್ರೂರಿಯಮ್ಮ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಹೇಳ್ತಾ ಇದ್ದೆ ನಮ್ಮಮ್ಮ. ತಪ್ಪಾಯ್ತಾಯ್ತು ಇರಮ್ಮ, ಹೋಗಿ ಆಯ್ತಿರು. ಅಳ್ಬೇಡ ಆಯ್ತಿರು, ನಾನೇ ಅಡುಗೆ ಮಾಡ್ಕೊತೀನಿ. ತಿಂದವ್ರು ಏನಾರ ಉಣ್ಣಿ ನನ್ಗೇನು. ನಿಮ್ಮ ಅಪ್ಪ ಮಕ್ಳಿಗೆ ಮಾಡ್ಕೊಂಡು ನಂಗೆ ಅಳ್ಬೇಡಿ ಆಯ್ತು. ಗೊತ್ತಾಗಿ ನಿಮ್ ಬೆಳಕಳು ಈ ಮುದವಿ ಅಟ್ಟುಗಳಿಗೆ ಈಗ ಮುದವಿ ಮಾತು ಕಟ್ಕೊಂಡು ಹಿಂಗೆ ಆಡದೆ ಸಸಂಕು ಮಾತ ಅಳ್ಬಾರ್ದು ಶಶಿಕಲಾ. ನೀ ಏನಮ್ಮ ಗೊತ್ತಾದ್ದ ಒಯ್ದಂಗೆ ಕುತ್ಕೋ ಸುಮ್ಮನೆ. ಏನಂದ ಇನ್ಸುತ್ತಿ ಹೇಳು. ಹಾ ಏನಂದ ಹೇಳಮ್ಮ. ನೀನು ಹೋದ್ರೆ ನಾವು ಹೊಸ್ಕ ಇದ್ದವ ಅಂದ. ಶಶಿಕಲಾ ಅಳ್ಬಾರ್ದು ಚಿನ್ನ, ನೀನು ಏನಕ್ಕೆ ಕಳ್ತೀಯ? ಅಳ್ಬೇಡ ಇರು ಅಮ್ಮ, ಬಿಡು. ಅಳ್ಬೇಡ ಇರು. ಯಾಕೆ ಅಳ್ತೀಯ? ನಮಗೂ ಅಳಿಸ್ತೀಯ ಕಣಪ್ಪ ನೀನು. ಅಳ್ಬೇಡ ಇರಮ್ಮ. ಅಮ್ಮ ನೀನು ಹಿಂಗೆ ಅಳ್ಬೇಡ ಕಣವ ಸುಮ್ಮನೆ. ಗಂಡೈಕ್ಲೆ ಏನ ಈ ಮೂಸಕ ಕಂದಿದೆ ಮುದವಿ ಅಮ್ಮಂಗೆ ಬೇಕಾಗಿದ್ ಮಾರ್ಕ ತಿಂತೀನಿ ಅನ್ಬಿಟ್ಟು ಅಳ್ತದೆ ಇಲ್ಲಿ ಕುತ್ಕೊಂಡು. ಬಳ್ಳಾಳಿಗೆ ಹೋಯ್ತೀನಿ ಅಂದಿದ್ದಕ್ಕೆ ಕಾಣಂತ ನೋಡಿ ಮುದವಿ. ಯಾಕಮ್ಮ ಹೆಣ್ಣು 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 ಇರು. ಆಯ್ತು ಇಲ್ವಾ? ಕಷ್ಟ ಏನೋ ಸುಖ ಇರುತ್ತೆ ಕೇಳೋದಿಲ್ಲ. ನಾನು ಇಲ್ವಮ್ಮ ಇಲ್ಲಿ. ಅಳ್ಬೇಡ ಇರು. ಏನಕ್ಕೆ ಅಳ್ತೀಯ? ಅವ್ನು ಗೊತ್ತಿವಾಗ ಮಾತಾಡೋದೇನೋ ಅಪ್ಪ ಏನಾರಂತ ಮತ್ತೇನಕ್ಕೆ ಅಳ್ತೀಯ? ಇಲ್ಲ ಕಣ ಬಿಡು, ನಾನೇ ಹೋಗಲ್ಲ ಕಣ. ನಾನು ಸುಮ್ಮನೆ ಹೋದಾನೆ ನಾನು. ಅದಕ್ಕೆ ವಾಷಿಂಗ್ ಮಿಷಿನ್ ತಗೊಂಡ್ ಕೊಡು. ಅವ್ರನ್ನ ವಾಸಿ 15-20. ಅಯ್ಯೋ ವಾಷಿಂಗ್ ಮಿಷಿನ್ ಒಂದಲ್ಲ 10 ತಗೊಂಡ್ ಕೊಡ್ತೀನಿ. ನೀನ್ ಯಾಕೆ ಕಳ್ತೀಯ? ಅವ್ನ್ ಕರ್ಕೊಂಡ್ ಮಾಡಿ ಕಳ್ದ ಆಮೇಲೆ ನಾನೇ ಮಾಡ್ಕೊಡ್ತೀನಿ. 20 ಜನ ಕಳದ್ಮೇಲೆ ಸರ್ ಅಳಿದ್ ಏಕೆ ಏನು ನೆನ್ಸ್ಕೊಂಡ್ ಬಿಡು. ಮನೆ ಕೆಲಸದವ್ರನ್ನ ಯಾರು ಕರ್ಕೊಂಡ್ ಮುಡ್ಗ ಅದಕ್ಕೆ ಹಿಂಗ್ ಅಳ್ತೀಯ? ಈ ಕುಬೇರ ಬಿಡು. ಅದಕ್ಕೆ ಯಾಕೆ ಹಿಂಗ್ ಅಳ್ತೀಯ ನೀನು? ಹತ್ತಾಗ ಅದಕ್ಕೆ ಅಳ್ಬೇಡ ಕಣ ಮಂಗೆಲ್ಲ ಪ್ಲೀಸ್. ಅಳ್ಬೇಡ ನೀನು, ಅಳ್ಬೇಡ ಪ್ಲೀಸ್. ಅಳ್ಬೇಡ. ನೀನು ಕಾಲೆಲ್ಲ ಬಿಟ್ಬಿಡ್ತೀನಿ. ಹತ್ಬಿಟ್ರೆ ನಾನು ನೋಡಕ್ಕ. ಅಳ್ಬೇಡ ನೀನು, ಅರ್ಥ ಆಯ್ತಾ? ತಾಗಿ ಫೋನ ಸರತ ಹಿಡ್ಕೊಬೇಡ. ನೀನು ಗಳಿಗೂ ಫೋನ ಅಳ್ಬೇಡ. ಒಳ್ಳೇದ್ಕ ಕೆಟ್ಟದ್ಕೆಲ್ಲ ಫೋನ್ ಹಿಡ್ಕೊಂಡ್ರೆ ಸರತು. ಸರಿ ಆಯ್ತು ಅಳ್ಬೇಡ. ಇಲ್ಲ ಕಂದಾಗಿ ಚಪ್ಪಲಿ ಒಳಕೊಂಡು ಹೋಗಿ ಇಷ್ಟು ಕೂತಾದ್ರು. ಚಪ್ಪಲಿ ಉಳಿಕೊಂಡು ಎಲ್ಲಿಯ ಗುರು? ಆಸ್ಪತ್ರೆಗೆ ಹೋಗ್ಬೇಕು ಈಗ. ಅಯ್ಯಯ್ಯೋ ಇದೇನ್ ಗುರು ಹಿಂಗ್ ಮಾಡ್ಕೊಂಡಿದ್ಯಾ? ಮೊಳೆ ಚುಚ್ಚಿಸ್ಕೊಬಿಟ್ಟಿರೋದ ಗುರು. ಅಯ್ಯಯ್ಯೋ ಗೈಸ್, ಬೆಳಗಿನ ಜಾವದ ಮೇವು, ಬಾತು ಮತ್ತೆ ಮೊಸರು. ನಮ್ಮ ಕರಿನ ಇವಾಗ ಕ್ಲೀನ್ ಮಾಡಬೇಕು. ಗೈಸ್ ಆಮೇಲೆ ವಿಷಯ ಮುನ್ನಾರ್ ಗೊತ್ತಲ್ವಾ ನಿಮ್ಗೆ? ಕೇರಳ ಮುನ್ನಾರು. ಯಾರಿಗಾದ್ರೂ ಹೋಗಕ್ಕೆ ಆಸೆ ಉಂಟಾ? ಹೋಗಕ್ಕೆ ಆಸೆ ಉಂಟಾ ಅಂದೆ. ಸೀರಿಯಸ್ ಆಗಿ ನನ್ಗೆ ಇವತ್ತು ಅಪ್ರೋಚ್ ಮಾಡಿದ್ರು ಮುನ್ನಾರಲ್ಲಿ. ನಾವ್ 5 ಜನನು ನಿತ್ಯ ಅವ್ರಿಗೂ ಹೇಳಿರ್ತೀನಿ, ಸುದೀಪ್ ಅವ್ರಿಗೂ ಹೇಳಿರ್ತೀನಿ. ಸುದೀಪ್ ಅವರು ದಾಂಡೇಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟವ್ರೆ. ಇಬ್ರು ಕೈ ನನ್ ಮಕ್ಕಳು ಇಬ್ರು ಹೋಗ್ಬರ್ತೀನೋ ಆಮೇಲೆ ಇಬ್ರು ಹಂಗಲ್ಲ. ಒಟ್ಟ ಇದು ಮುನ್ನಾರ್ ನಾನು ರೆಸಾರ್ಟ್ ಕಳ್ಸಿದೀನಿ, ನೋಡಿ ಬೇಕಿದ್ರೆ ನಿಮ್ಗೆ ಕಳಿಸ್ತೀನಿ ವಿಡಿಯೋನ. ಅದು ಅಲ್ಟಿಲೆ ಸಕ್ಕದಾಗೈತೆ, ಅಷ್ಟೊಂದ್ ಸಕ್ಕದಾಗೈತೆ ಅದು. ಅವ್ರು ಕೇಳ್ತೀನಿ ಕಮರ್ಷಿಯಲ್ ಏನ್ ಕೊಡ್ತಾರೆ ಅಂತೆಲ್ಲ. 5 ಜನ ಹೋಗಿದ್ ಬರೋದಾಗ ಮುನ್ನಾರ್ ಸಕ್ಕದಾಗೈತೆ. ಗೈಸ್ ನಾನಿವಾಗ ಮೈಸೂರಿಗೆ ಬಂದವನಿ. ಏನಕ್ಕಂದ್ರೆ ನನ್ನ ಮೈಕ್ ಇತ್ತು 12,000 ರೂಪಾಯಿ ಏನೋ ತಗೊಂಡಿದ್ದ. ಇದ್ರದ್ದು ಪಿನ್ನೆ ಹೊಂಟೋಗಿತ್ತು ಅನ್ಕೊಳ್ರಿ ಈ ಮೈಕ್ದು. ಈ ಪಿನ್ನ ರೆಡಿ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಮೈಸೂರಿಗೆ ಬಂದಿದೆ. ಇಲ್ಲಿ ನೋಡಿ ಹಿಂಗಾಗ್ಬಿಡೋದೆ. ಗೈಸ್ ಮೈಕ್ ರೆಡಿ ಆಗಲಿಲ್ಲ ಗೈಸ್. ಇಲ್ಲೇ ಫ್ರೂಟ್ಸ್ ತಗೊಳಕ್ಕೆ ಅಂತ ಬಂದಿದೆ ಗೈಸ್. ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದೆ. ಇದು ರೆಡ್ ವೆಲ್ವೆಟ್ ಕೇಕು ನಮ್ಮ ಅಮ್ಮಂಗೆ, ಈ ಮ್ಯಾಗಿ ಎಲ್ಲ ನನಗೆ, ನಮ್ಮ ಅಣ್ಣಂಗೆ. ಬ್ಯಾಕ್ ಟು ಮನೆ.
ನಮ್ಮ ಅಮ್ಮನ ಜೀವನದಲ್ಲಿ ಯಾವತ್ತೂ ಈ ಥರ ಕೇಕ್ ತಿಂದಿರಲಿಲ್ಲ, ನಾನು ತಿಂದಿಲ್ಲ, ಇದು ಫಸ್ಟ್ ಟೈಮ್ ತಿಂತಿರೋದು. ಈ ಥರ ಸಣ್ಣದ್ರಲ್ಲೇ ನಮ್ಮಮ್ಮ ಖುಷಿ ಪಡೋದು ಜಾಸ್ತಿ. ಬನ್ನಿ ಇವಾಗ ಇದನ್ನೆಲ್ಲ ಕೊಟ್ಟು ಖುಷಿ ಪಡಿಸುವ, ನಮ್ಮ ಅಮ್ಮನ ಹತ್ರಂದಾಗೂ ತರಿಸುವ. ದಿಸ್ ಈಸ್ ಫಾರ್ ಯು ಸರ್ಪ್ರೈಸ್. ಹೆಂಗೆ ಮಸಿ ನಾನು ಏನೇನ್ ಬಿಲ್ಡಪ್ ಕೊಟ್ಟಿದ್ದೀನಿ ಗೊತ್ತಾ? ಬರೀ ಹಣ್ಣಲ್ಲ ಇದು. ನಿನ್ ಲೈಫಲ್ಲೇ ತಿಂದಿಲ್ಲ ಅಂತ ಕೇಕ್ ತಗೊಬಂದವನೇ. ನನ್ನ ಲೈಫಲ್ಲೂ ತಿಂದಿಲ್ಲ ಅಂತ ಕೇಕ್ ತಗೊಬಂದಿರೋದು. ಇದೊಂದು ತುಕ್ಕುಳಕ್ಕೆ 150 ರೂಪಾಯಿ ಗೊತ್ತಾ? ಯಾವ ಮಗ? ಸಂಜನ್ ಮಗ ಎಲ್ಲಿ ಬಂದಿದ್ದಿಲ್ಲ ನೋಡಿ. ನಿಂಗೆ ಹುಷಾರಿಲ್ವಲ್ಲ, ಅದಕ್ಕೆ ಹಣ್ಣು, ಕಿವಿ ಹಣ್ಣು, ಮಾವಿನಕಾಯಿ, ಸೇಬು. ಇದು ಕೇಕು. ಮಾವಿನಕಾಯಿ ಬೇಡವಾ? ಒಂದೇ ತಂದಿರೋದು ನಂಗೆ ಬೇಕು. ಈ ಕೇಕ್ ತಿನ್ನು, ಕಳ್ದೈತೆ. ಮ್ಯಾಗಿ ಯಾಕೆ ಸರತ್ತು ಮ್ಯಾಗಿ ತಿನ್ಬಾರ್ದು ಅನ್ಸರತ್ತ ಅದು. ನೀನ್ ತಿನ್ನಮ್ಮ. ನೀನು ಮೈಸೂರಿಗೆ ಹೋಗಿದ್ದಿ ಈಗ. ಮೈಕ್ ರೆಡಿ ಏನಿಲ್ಲ ಹಂಗ ಖುಷಿಯಾ? ಕೊಪ್ಪಿ ಕೊಡು. ಈ ಸಿಂಗೀಸ್ಕೊಳಕಾದ್ರೂ ನೀನು ನಿಮ್ಮ ಅಮ್ಮಗೆ ಏನಾದ್ರು ಕೊಡಿಸ್ತೇರಿ, ಓಕೆನಾ? ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳು. ನಾನು ಇದೇ ಫಸ್ಟ್ ತಿಂತಿರೋದು. ಫಸ್ಟ್ ಮಗಂಗೆ ತಿನ್ಸದ್ ಎಂತ ಅಮ್ಮ ನಮ್ಮ ನಾನು ತಿನ್ಸಿ ಎಂತ ಬಾಯಿಗೆ ಬಿಡಕ್ತಾವ ನಂಗೆ. ತಿನ್ಸೋ. ಬಾಯಿಗೆ ಇಟ್ರೆ ಕರ್ಕೋಯ್ತೆ ಐತೆ. ಅಯ್ಯ ಚಂದಿಲ್ಲ, ನೋವು ಮಾಡಬೇಡ. ಇದು ಚೆನ್ನಾಗಿದ್ದ. ಬನ್ನಿ ಬಾಸ್, ಮುರುಡೇಶ್ವರ ಕೂತಿರ. ಮುರುಡೇಶ್ವರ ಅನ್ನೆ ಸೇಫ್ ತಿನ್ನೋಣ. ಬಣ್ಣ ಕುತ್ಕೋ, ಕಸ್ಕೊ ಮಾತಾಡುವ. ಬಲ ಆಯ್ತು, ಕೆಳಕಣ್ಣ ಕರ್ಕೊಯ್ನಿ. ಬಲ ಆಯ್ತು, ಅದ್ಯಾಕ್ಲ ಭಯಪಟ್ಟಿ. ಥೂ ಮುದಾವೆ ನಿಂತ್ಕೋ. ಅಯ್ಯೋ ದರಿದ್ರ ಮುದಾವೆ. ಲೋ ಜಿನ್ನಳ್ಳಿ, ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ನು? ಇಲ್ಲಿಗೂ ಇದ್ದಿದ್ದಿಲ್ಲ. ಏನೋ ಸಮಾಚಾರ? ಏನೈತಿದ್ದಲ್ಲ ಕಾರಲ್ಲಿ ಗುದ್ದಾಕೋದು. ಯಾಪ ಸಮಾಚಾರ? ಮಾತಾಡಲ ಏನಾರ? ನನ್ ಮಿಸ್ಟೇಕ್ ಗೊತ್ತಾನೆ ನಿಂಗೆ. ನಿನ್ ಮಿಸ್ಟೇಕ್ ಅಲ್ಲ, ನೀನ್ ಅಲ್ಲಿ ಮಿಸ್ಟೇಕ್ ಹೋದು. 108 ಕೆಲ್ಸಗಳ ನಮ್ಗ. ಈ 108 ಕೆಲಸ ಏನೇನು ಇವಾಗೆಲ್ಲ ಐತಿದ್ಯಾ? ಸ್ಟಾಕ್ ಹೋಗ್ಬೇಕು, ಬೆಟ್ಟದ ಬಿಡ್ಗ. ನಾನು ಬರ್ನಾ? ಅಯ್ಯೋ ಇಲ್ಲೇ ಸ್ಟಾಕು ನಿನ್ನೆಲ್ಲಿ ತುಂಬ್ಕೋನು. ಏನಾರು ಬಲ ಒಂದು ಟ್ರಿಪ್ ಹೋಗಿದ್ರ? ಬಾರಲ್ಲಿ ಕೂತ್ಕೊ, ಅದೇ ದೊಡ್ಡ ಟ್ರಿಪ್ ಆಯ್ತಾ? ಬಲ್ಲ ಇವತ್ತು ಬೆಳಿಗ್ಗೆ ಯಾರು ಕೌಂಟರ್ ಮಾಡ್ತಿರೋದು? ಮಾತು ಗುಟ್ರಾ ನೀನು? ಅವ್ನು ಮಾಡ್ತಾನೆ, ನೀ ಗುಟ್ರ ಹೊಡಿ ಕೂತ್ಕೊಂಡು. ಲೇ ಡೋಂಗಿ, ಅದ್ ಯಾಕ್ಲಾ? ಅದೇನ್ ದುರ್ಬುದ್ದಿನ? ನೀರ್ ಖಾಲಿ ಆಗ್ಬಿಡೋದು, ನೀರ್ ತರಕ್ ಹೋಗ್ಬೋದು. ಸಾಯಿ ನನ್ನ ಮಗನೇ. ಗೈಸ್ 2 kg ಅವರೆಕಾಯಿ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೆ. ಗೈಸ್ ವಿಷಯ ಏನು ಅಂದರೆ, ನಾನು ಹಿಂಗೆ ಪ್ರತಿ ದಿವಸ ಯೂಟ್ಯೂಬ್ಗೆ ಒಂದೊಂದು ಕಂಟೆಂಟ್ ಹುಡ್ಕೋಕ್ಕೆ ತಲೆ ಕೆಟ್ಟೋಯ್ತದೋ, ಸೇಮ್ ಹಂಗೆ ಹೆಣ್ಮಕ್ಳಿಗೂ ಅಷ್ಟೇ. ಮನೇಲಿ ಇರ್ತಾರಲ್ಲ, ಇವಾಗ ನಮ್ಮಮ್ಮ ನೋಡಿ, ನಮ್ಮಮ್ಮ ಯಾವಾಗಲೂ ಹೇಳ್ತಾನೆ ಇರ್ತದೆ, ಅಯ್ಯೋ ದಿವಸ ಏನು ಸಾರು ಮಾಡಿ ಅನ್ನೋದೇ ತಲೆ ಕೆಟ್ಟೋಯ್ತೆ. ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ, ಏನು ಸಾರು ಮಾಡಿ ಏನು ಸಾರು. ನಾವು ಹೆಂಗೆ ಯೂಟ್ಯೂಬ್ಗೆ ಯೋಚನೆ ಮಾಡ್ತಿರ್ತೀವಿ, ಅವ್ರಿಗೂ ಹಂಗೇನೆ. ಅವ್ರಿಗೂ ಸಿಕ್ಕಾಪಟ್ಟೆ ಕಷ್ಟ ಇರ್ತದೆ, ಬರೀ ನಮ್ದು ಮಾತ್ರ ಕಷ್ಟ ಅಲ್ಲ. ಗೈಸ್ ಅಪ್ಪ ಜನ ಯಾರನ್ನೋ ಕರ್ಕೊಂಬಂದವ್ರಂತೆ ಮೀಟ್ ಮಾಡ್ತಾರೆ. ಗಾಯ್ ನಮಸ್ತೆ, ಚೆನ್ನಾಗಿದ್ದೀರಾ ಬ್ರೋ? ಆರಾಮ, ಚೆನ್ನಾಗಿದ್ದೀರಾ? ನಮಸ್ತೆ, ಬನ್ನಿ ಕಾಫಿ ಟೀ ಕುಡಿಯೋರಂತೆ. ಬಾಸ್ ನಮಸ್ಕಾರ. ಬಾಸ್ ಸಿಕ್ಕರು ಅವಾಗ ನಮ್ಗೆ ಏನು ಎಲ್ಲ ಹೊಡಿದಂಗೆ ಇದಕ್ಕೆ ಜ್ವರ ಕೊಡ್ದೆ ಬಾ. ನಿನ್ ಮುತ್ತಿಗ್ತಾರ ಎಲ್ಲಿ ಇರೋಣ? ನಾನು ಜಗಳ ಆಡಕ್ ಬಂದಿದ್ದೆ ನಿನ್ ಜೊತೆ. ಸರಿ ಮಾತಾಡು. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಬಾರ್ಗ್ ಹೋಗಿದ್ಯಾ? ಬಾರ್ಗೆ ಚಿಟ್ಕೊಂಡಿದ್ದ ನಾನೇ ಕರ್ಕೊಂಡಿದ್ದೆ ಇವತ್ತು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಟ್ಟಿರಂಗ ಅಪ್ಪ ಜನ. ಈ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಿಲ್ವಾ? ಸರಿ ಏನು ಹೊಡಿಯಕ್ ಬಂದಿದ್ದೆ ಹೇಳಿ, ಏನ್ ದೋಸೆ ಇದ್ದೀರ ನನ್ನ ಮೇಲೆ? ಏನು ಜೋಬಲಿ ಸೇಬು ಕೊಟ್ಟಿದ್ದು ನಂಗೆ ಮಡಿಕೊಂಡಿದ್ದೀನಿ, ಊಟ ಮಾಡಿದ್ಮೇಲೆ ತಿಂತೀನಿ. ಹೋಗಿ ಚಿನ್ನು ಆಯ್ತು. ಅಣ್ಣ ಬನ್ನಿ ಕಾಫಿ ಟೀ ಕುಡಿಯೋರಂತ. ಯಾರ್ಯಾರು ಅಂತ ಪೋಸ್ಟ್ ಮ್ಯಾನ್ ಒಬ್ಬ ಆಗರ, ಅವರು ನಾವು ಒಂದೇ ವಯಸ್ಸು. ಯಾರು ಇವನು?
ವಿಚಿತ್ರವಾಗಿ ಮಾತಾಡ್ತಾವನೆ. ಜೊತೆಲೇ ಬೆಳೆದವರು. ಹೌದಾ? ಓಕೆ. ಗೈಸ್ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಮಳೆ ನೋಡಿ. ಇಲ್ಲಿ ನೋಡಿ ಆಫ್ಟರ್ ಸೋ ಮೆನಿ ಡೇಸ್ ಮಳೆ ಬರ್ತಾ ಇದೆ. ಅಷ್ಟೊಂದು ಏಟ್ ಆಗ್ಬಿಟ್ಟಿದ್ದೆ ಅವರು ಕಾಲು. ಆಸ್ಪತ್ರೆಗೆ ಹೋಗಿದ್ಯಾ? ಓ ಹೆಂಗ್ರ ಈ ಪಾಡಿ ರಾಡು ಪೆಟ್ಬಿಟ್ರದು ಮೈಗ. ಅಯ್ಯಯ್ಯೋ ಸರಳೆ ಹೊಟ್ಟೋಗಿದ್ದ. ನೋಡ ಬರೋ ಕಾಪಾಡೋ ಅಂದ್ರೆ ಯಾರು ಬರ್ಲಿಲ್ಲ ಬಡ ನಿನ್ನ ಗೋಳ ಬರ್ತದೆ. ಅಯ್ಯೋ ಕಂಡವ್ರಿಗೆಲ್ಲ ಬೈಕ ಓಡಾಡ್ತಿದ್ದಲ್ಲ ಗುರು, ಬಾಯಿಗೆ ಬಂದಂಗೆಲ್ಲ ಬೈತಿದ್ದಲ್ಲ ಗುರು, ಇನ್ನೆಲ್ಲ ಬೈಯೋರು ಯಾರು ಗುರು? ಗುರು ನಾನು ಹಂಗಾರೆ ಬರ್ಲೋ ಭದ್ರಾವತಿಗ? ನಿಂತ್ಕೊಂಡ್ಕಾಲ ಕುತ್ಕೊಂಡಾಗಲ್ಲ. ಅಲ್ಲ ಕುಂತ್ಕೊಳ್ಳಿ, ಕಾರಲ್ಲಿ ಕುತ್ಕೊಳ್ಳಿ. ಜುಮ್ ಅಳ್ತಾ ಅಂದ್ರೆ ಎಲ್ಲಿ ಕುತ್ಕೊಂಡೆ? ಫ್ರೆಂಡ್ ಸೀಟಲ್ಲಿ ಕುತ್ಕೊಬಿಡ ಇಬ್ರು ನೀನು. ರಕ್ತ ತಡೆಯಕಾಲ ಆಗಲ್ವಾ? ನೋಡಿ ಈಗ ಹರಿತಾ ನೋಡಿಲ್ಲ. ರಕ್ತ ಕಮ್ಮಿ ಆಗದೆ ಗುರು. ಫುಲ್ ಗಾಜ ಸರಳ ಚುಚ್ಚಿರೋದು. ಸರಳು ಪೆಟ್ಬಿಟ್ಟು ಸರಳೆ ಪಿಚ್ಚು. ಅಯ್ಯೋ ಏನ್ ಭಯ ಪಡ್ಬೇಡ ಗುರು, ಏನಾಗಲ್ಲ. ನಿಮ್ಮ ಅಣ್ಣ ಕತ್ತ ಇವತ್ತು ಈ ಕತ್ತ ನೆನೆ ನಮ್ಮ ಅಣ್ಣ ಸೈಕ್ ಮಾಡ್ದೆ, ಇವತ್ತು ಇದು ಸೈಕ್ ಮಾಡಿದ್ದ. ರೆಸ್ಟ್ ಗುರು, ಟೇಕ್ ರೆಸ್ಟ್. ನಮ್ ದೊಡ್ಡವ ಒಬ್ಬರೇ ಗೈಸ್ ದಿಸಕ್ಕೆ 2 ಸತಿ ಪೂಜೆ ಮಾಡೋದು. ಬ್ರಾ ನಮಸ್ಕಾರ ಬ್ರಾ. ವೇರ್ ಇಸ್ ನಮ್ ಜ್ಞಾನವೇ? ಪ್ಲೀಸ್ ನಮ್ಮ ಅಣ್ಣನ ಹೇರ್ ಸ್ಟೈಲ್ ನೋಡಿ ಗಾಯ್ಸ್. ನಿಜವಲ್ವೇ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮ ರಘುವಣ್ಣನ ಹೇರ್ ಸ್ಟೈಲ್ ಫ್ಯಾನ್ ಅಪ್ಪ. ನಮ್ಮ ರಘುವಣ್ಣ ಹಿಂಗೆ ಮಾತುಕತಿದ್ದಾಗ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ನಿಜಾಗ ನಾನು ನಿಂಗೆ ಹೇಳ್ತಿದ್ದೆ ತಾನೆ ನಾನು. ಆಮೇಲೆ ಅರ್ಸನೂ ಫ್ಯಾನ ನಿಂಗೆ. ಅರ್ಸಗೋದ್ಯಾ ಅಲ್ಲಿ ನಮ್ಮರ್ಸಾ? ಹಾ ನಿಮ್ಮ ಬೊಮ್ಮ ಇದ. ಅವ್ನು ಅದೇ ತಾನೇ ಹೇಳ್ತಿದ್ದು, ಅಣ್ಣ ನೀ ಹೇರ್ ಸ್ಟೈಲ್ ಇಷ್ಟ ಅಂತ. ಹಂಗೆ ಗೈಸ್ ನಂಗೂ ನಂಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿತ್ತು. ಇವಾಗಲೂ ಇಷ್ಟನೇ, ಆದರೆ ಬೋಳ್ಬಂಡೆ ಮಾಡ್ಸ್ಕೊಂಡು. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಗೊಂದು ನಮಸ್ಕಾರ. ನಮಸ್ಕಾರ. ಅಣ್ಣ ನಾಮ ಹಾಕೋದು ಎಲ್ಲಿ ಕಲ್ತ್ರಿ? ಚೆನ್ನಾಗ್ತಿರಲ್ಲ ನಾಮ. ಯಾರಿಗೂ ನಾಮ ಹಾಕಿಲ್ಲ ಅಣ್ಣ ನೀವು? ನಮ್ಗೆ ನಾವು ಹಾಕೊಳ್ಳೋದು, ಬೇರೆಯವ್ರಿಗೆ ಯಾರಿಗೂ ಹಾಕೋದು ಬೇಡ, ಅದಕ್ಕೆ ನಮಗೆ ನಾನು ಹಾಕೊಳ್ಳೋದು. ಗೈಸ್ ಮೊಟ್ಟೆ ಮುದ್ಕಿ ಸಮಾಚಾರ ಕಾಗ ಮುದ್ಕಿ ಶಿಷ್ಯ ಏನಿಲ್ಲ ನಿನ್ನ ವಿಷಯ ಮುದ್ಕ ಮಾತಾಡ. ಮೊಟ್ಟೆ ತಿನ್ನು. ಈ ಹಿಂದಿಲ್ ಪಂದಿಲೆಲ್ಲ ಬೈಯೋದ್ ಕಲ್ತ್ಕೊಬಿಟ್ಟಿದೆಯಲ್ಲ, ತಿನ್ನೋ ಮಾದರಿ. ಯಾರು ಹೇಳ್ಕೊಟ್ಟಿದ್ ನಿಂಗೆ ಹೇಳು? ಅದಕ್ಕೆ ನೀ ಮಾದರಿ ಅಂತ ಏನು ಹೇಳ್ದಲ್ಲ, ಅದೇನು ಹೇಳ್ದಿಲ್ಲ ಬೋದಿಯಲ್ಲ ನಂಗೆ. ಅದು ಯಾರು ಹೇಳ್ಕೊಟ್ಟಿದ್ದು ಅಂದೆ? ನಾನೇ ಕಲ್ತೀರಿ, ಯಾರೇ ಹೇಳ್ಕೊಡ್ಬೇಕು. ಹಿಂದಿ ಸ್ಕೂಲ್ ಹೋಯ್ತಿದ್ದೆ ನೀನು ಬೈ ಕಲಿಯಕ್ಕೆ. ಏನ್ ಆಡ್ತೀವಿ? ತಗೋ ಮೊಟ್ಟೆ ತಿನ್ನು. ಏಯ್ ತಿನ್ನು ಮುಂದೆ ಸೀದಾ ನೀತಿಲ್ಲ ಅದು ತಿನ್ನು. ಕೈಯಾಕ ಯಾಕೆ ತಿನ್ನು ಅಪ್ಪ? ಜಾ ಕಿಡ್ನಿ ಟೈಮ್ ಕ್ಯಾಂಡ್ದಲ್ಲೇ ಮಾತಾಡ್ತಿಲ್ಲಪ್ಪ. ಸೀರಿಯಸ್ ಅಕ್ಕಪ್ಪ, ಅದೇನಪ್ಪ ಅಪ್ಪ ಮಾತಾಡ್ಬೇಡ. ಇರಮ್ಮ ನೀ ಬಾರ ಕೊಟ್ಟಿಲ್ಲ ಕಣಮ್ಮ. ಡೋಂಗಿ ಮಾತಾಡ್ದೆ, ನಾನು ಏನು ಕೇಳುವಾಗ ಮಾತಾಡ್ತಾ ಇಲ್ಲ, ಮಾತಾಡದೆ ಹಂಗ. ಅಲ್ಲ ನಾನು ಏನಪ್ಪ ಅಲ್ಲ ಸರಿ, ಏನಕ್ಕೆ ನೀನು ವಜ್ರಮುನಿ ಆಗ್ಬಿಡೋದು ಅವಾಗ? ಏನು ವಜ್ರಮುನಿ ಅದು? ಇಲ್ಲ ಕೆಂಪಣ್ಣಲ್ಲಿ ಬಂದ ಅವನು ಫ್ಯಾಕ್ಟ್ರಿ ಕೆಂಪಣ್ಣ. ನಾಗಕ್ಕನ ನೋಡಕ್ ಹೋಗ್ಬೇಕಾದ್ರೆ ನಾನು ಬತ್ನೇ ಬೇಕಾದ್ರೆ ಕರೀರಿ ಅಂತಿದ್ದ. ಓಕೆ ಅಪ್ಪ, ನಿನ್ ಪ್ರಕಾರ ಜೀವನ ಅಂದ್ರೆ ಏನಪ್ಪ? ಕೆಣತ್ಕೊಂಡಿರೋದು ಜೀವನ ಅಂದ್ರೆ ಕ್ಯಾಣ ಹತ್ಕೊಂಡಿರೋದು, ಡೋಂಗಿಗಳು ಮಾತಾಡೋ ಮಾತು. ಜೀವನ ಅಂದ್ರೆ ಎಂಜಾಯ್ ಮಾಡೋದು. ಬಾ ನೀನು ಟ್ರಿಪ್ಪಿಗೆ ರಜಾ ಹಾಕ್ಬಿಟ್ಟು ಮುರುಡೇಶ್ವರಕ್ಕೆ ಅದೇ ಕೆಲಸ ಅಂತ ಗಾಡಿಯ ಕೆಲಸ ದುಡ್ಡಿದ್ದಿರ್ತಾನೆ ಎಲ್ಲ ಮಜಾ ಮಾಡೋದು. ಸರಿ, ನನ್ನ ಹತ್ರ ಆಯ್ತಲ್ಲ ಪಪ್ಪ. ನಿನ್ನ ಹತ್ರ ಇದ್ರ ನಾನ್ ಬರ್ಬೇಕಾ? ಅಲ್ಲ ನಂದು ನಿಂದು ಎರಡು ಒಂದೇ ತಾನೆ? ನಂದೇ ಬೇರೆ ನಿಂದೇ ಬೇರೆ? ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿಲ್ವಾ? ಎರಡನ್ನ ನೀನೇ ಹೇಳ್ತೀಯ. ಗೈಸ್ ಇವತ್ತು ನಮ್ಮ ಹೋಟ್ಲಿ ಊಟ, ನೈಟ್ ಊಟ ಅನ್ನ, ಅವರೆಕಾಳು ಸಾಂಬಾರು, ಅದೇ 1 kg 50 ರೂಪಾಯಿ ಅವರೆಕಾಳು, ನಮ್ಮಮ್ಮ ಮುದ್ದೆ, ಸ್ಕಿನ್ ಕೇರ್ ಮಾಡ್ತಾನೆ. ಮತ್ತು ಗೈಸ್ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಗೈಸ್ ನಮ್ಮಮ್ಮ ನನ್ನ ಜೀವನದಲ್ಲೇ ಯಾವತ್ತೂ ಅಷ್ಟೇ ಕ್ಯಾಮ್ರಾ ಮುಂದೆ ಹತ್ತಿಲ್ಲ. ಯಾವ ವ್ಲಾಗಲ್ಲೂ ನಾನು ಯಾವತ್ತೂ ಹತ್ತೇ ಇಲ್ಲ ಬಿಡಿ. ಇದೇ ಫಸ್ಟ್ ಟೈಮ್ ಅಳು ಬಂದಿದ್ದು. ಅದು ನಮ್ಮ ಅಮ್ಮ ಹತ್ತಿದ್ದಕ್ಕೆ ಹೆಂಗೆ ಗೊತ್ತಾ, ನೀವು ಒಬ್ಸರ್ವ್ ಮಾಡಿ, ನಾವು ಯಾರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀವೋ ಅವ್ರು ಹತ್ತಿದ್ನ ನಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಅದನ್ನ ನೋಡೋಕ್ಕಾಗಲ್ಲ. ನಮಗೂ ಒಳ್ಳೆ ಬಂದ್ಬಿಡ್ತದೆ. ಅವ್ರು ಯಾವತ್ತೂ ಒಳ್ಬಾರ್ದು ಆ ಥರ. ಹಂಗೆ ನಮ್ಮಮ್ಮ ಯಾವತ್ತೂ ಹತ್ತಿರಲ್ಲ. ಇರ್ಲದು ಎಂಥ ದುರ್ಬುದ್ಧಿ ಇಲ್ಲ ನಿನಗೆ. ಹಂಗೆ ನಮ್ಮಮ್ಮ ಹತ್ರ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಯಾವತ್ತೂ ನಮ್ಮಮ್ಮನ ಮುಂದೆ ಯಾವತ್ತೂ
ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬರದೇ ಇರೋ ಥರ ನೋಡ್ಕೊತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದೆ ನಾನು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಾಟಾ, ಬಾಯ್ ಬಾ.